ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನರೋಚಿ ಪರಿಪೂರಿತಾಂತರ ವಾಕ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್. ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರುತ್ಮಕಸ್ಯ. ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 18ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ. ಯೋಗೇಶೋಗ ವಿಭಾರ್ಯಾಯಾಂ ವಿಶ್ವಕ್ಸೇನ ಮಧಾತ್ಸುತಂ. ಜೈಗೀಷವ್ಯೋಪದೇಶೇನ ಯೋಗತಂತ್ರಂ ಚಕಾರಃ. ಹಿಂದಿನ ಶ್ಲೋಕದಲ್ಲಿ ಅಣುಹ ಎಂಬಂತಹ ಮಗ ಸತ್ಯನಾಮಕನಾದ ಭಗವಂತನಲ್ಲೇ ಮನಸ್ಸನ್ನ ಇಟ್ಟಿದ್ದ. ಅವನು ಶುಕಾಚಾರ್ಯರ ಕನ್ಯೆಯಾದಂತಹ ಕೃತ್ವಿ ದೇವಿಯಲ್ಲಿ ಬ್ರಹ್ಮದತ್ತ ಎಂಬಂತಹ ಮಗನನ್ನ ಪಡೆದ ಅಂತ ಹಿಂದೆ ಹೇಳಿದೆ. ಶುಕ ಕನ್ಯಾಯಾಂ ಬ್ರಹ್ಮದತ್ತಂ ಅಜೀಜನತ್ ಅಂತ. ಅಣುಹ ಎಂಬಂತಹ ಹಿರೇಮಗ. ಆ ಬ್ರಹ್ಮದತ್ತ ಯೋಗೇಶ್ವರ ಆಗಿದ್ದ. ಯೋಗೇಶಃ ಅಂದಿದ್ದಾರೆ ಅವನನ್ನು. ಯೋಗೇಶ್ವರನಾಗಿರ್ತಕ್ಕಂತಹ ಆ ಬ್ರಹ್ಮದತ್ತ ಗೋ ಎಂಬಂತಹ ತನ್ನ ಹೆಂಡತಿಯಲ್ಲಿ ವಿಶ್ವಕ್ಸೇನ ಎಂಬಂತಹ ಮಗನನ್ನ ಪಡೆದ. ಬ್ರಹ್ಮದತ್ತನ ಪತ್ನಿಯ ಹೆಸರು ಗೋ. ಗವಿ ಭಾರ್ಯಾಯಾಮ್ ಅಂತ ಅಂದ್ರೆ ತನ್ನ ಹೆಂಡತಿಯಾದ ಗೋ ಎಂಬುವಂತವಳಲ್ಲಿ ವಿಶ್ವಕ್ಸೇನನ್ನ ಮಗನನ್ನಾಗಿ ಪಡೆದಿದ್ದಾನೆ ಬ್ರಹ್ಮದತ್ತ. ಮತ್ತೆ ಜೈಗೀಷವ್ಯ ಎಂಬಂತಹ ಋಷಿಗಳ ಉಪದೇಶದಿಂದ ಯೋಗ ಶಾಸ್ತ್ರವನ್ನು ಕೂಡ ರಚನೆ ಮಾಡಿದ್ದಾನೆ. ಅದಕ್ಕೆ ಅವನನ್ನು ಯೋಗೇಶ ಅಂತ ಕರೆದದ್ದು. ಈ ಬ್ರಹ್ಮದತ್ತ ಯೋಗಶಾಸ್ತ್ರವನ್ನ ರಚನೆ ಮಾಡಿದ್ದಾನೆ. ಇವನ ಗುರುಗಳು ಜೈಗೀಷವ್ಯ ಮುನಿಗಳು.
ಅವರು ರುದ್ರದೇವರ ಅವತಾರ ಜೈಗೀಷವ್ಯ ಅಂತ. ಜೈಗೀಷವ್ಯೋಪದೇಶೇನ ಅಂತ ಇಲ್ಲಿ ಹೇಳಿದ್ದಾರೆ. ಜೈಗೀಷವ್ಯ ರುದ್ರಾವತಾರ ಅಂತ ವಿಜಯಧ್ವಜ ತೀರ್ಥರು ಜೈಗೀಷವ್ಯರನ್ನ ರುದ್ರಾವತಾರ ಅಂತ ಕರೆದಿದ್ದಾರೆ. ತಸ್ಯ ಉಪದೇಶೇನ, ಆ ರುದ್ರಾವತಾರರಾಗಿರ್ತಕ್ಕಂತಹ ಜೈಗೀಷವ್ಯ ಮುನಿಗಳಿಂದ ಉಪದೇಶವನ್ನ ಪಡೆದು ಯೋಗತಂತ್ರವನ್ನ ರಚನೆ ಮಾಡಿದ್ದಾರೆ. ಯೋಗತಂತ್ರ ಅಂದ್ರೆ ಯೋಗಶಾಸ್ತ್ರ ರಚನೆ ಮಾಡಿದ್ದಾರೆ ಬ್ರಹ್ಮದತ್ತ ಎಂಬಂತವರು. ಯೋಗಶಾಸ್ತ್ರ ಅಂದ್ರೆ ಏನು? ಯೋಗ ಶಾಸ್ತ್ರ ಅಂತಂದ್ರೆ ಯೋಗದ ಬಗ್ಗೆ ತಿಳಿಸಿಕೊಡುವಂತಹ ಒಂದು ಶಾಸ್ತ್ರ. ಅದು ಈಗ ಉಪಲಬ್ಧವಾಗಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇಲ್ಲ, ಯೋಗ ಅಂದ್ರೆ ಶಬ್ದಕ್ಕೆ ಈ ನಾವೇನ ಅಷ್ಟಾಂಗ ಯೋಗ ಮಾಡ್ತಾ ಆತರ ಯೋಗವಾ? ಇಲ್ಲ, ಇರಬಹುದು ಇಲ್ಲ. ಯೋಗ ಅಂತಂದ್ರೆ ಅದು ಸೇರಿರ್ತದೆ ಅದರಲ್ಲಿ. ಓಕೆ. ಸತ್ಯಧರ್ಮ ತೀರ್ಥರು ಇವರ ಅವತಾರದ ಬಗ್ಗೆ ಹೇಳುವಾಗ ಇವರು ಜೈಗೀಷವ್ಯ ಅಂತನ್ನೋರು ಮುನಿಗಳು ರುದ್ರದೇವರ ಅವತಾರ ಅಂತ ಅನ್ಲಿಕ್ಕೆ ಒಂದು ಪ್ರಮಾಣ ಕೊಟ್ಟಿದ್ದಾರೆ. ಯಥೋಕ್ತಂ ತತ್ರ ಇವ ಬೃಹದ್ ಭಾಷ್ಯದಲ್ಲಿ ಬಂದಂತಹ ಒಂದು ವಾಕ್ಯ. ಶುಕಸ್ತಥಾ ಸದ್ಯೋ ಜಾತೋ ವಾಮದೇವಶ್ಚಾದ್ಯೋ ಹಸ್ತಂ ಅದ್ಯೋರಸ್ತತ್ಪುಮಾನಿತಿ ದುರ್ವಾಸಾ ದ್ರೋಣಿರೌರವಶ್ಚ ಜೈಗೀಷವ್ಯಾದಿ ರೂಪಕಾಹ ಇತಿ. ಇವೆಲ್ಲ ರುದ್ರದೇವರ ಅವತಾರಗಳು ಅಂತ. ಯೋಗೇಶೋ ಗವಿಭಾರ್ಯಾಯಾಂ ವಿಶ್ವಕ್ಸೇನ ಮಧಾತ್ಸುತಂ ಜೈಗೀಷವ್ಯೋಪದೇಶೇನ ಯೋಗತಂತ್ರಂ ಚಕಾರಃ ಉದಕ್ಸೇನಸ್ತತಸ್ತಸ್ಮಾತ್ ಬಲ್ಲಾದೋ ಬಾರ್ಹದೀಶವಃ ಯವೀನರೋ ದ್ವಿಮೀಢಸ್ಯ ಕೃತಿಮಾನ್ ತತ್ಸುತಸ್ತತಃ. ಹೀಗೆ ಬ್ರಹ್ಮದತ್ತನ ಮಗ ವಿಶ್ವಕ್ಸೇನ ಅಂತ ಏನ್ ಹೇಳಿದ್ರು, ಆ ವಿಶ್ವಕ್ಸೇನನ ಮಗ ಉದಕ್ಸೇನನ ಮಗ ಬಲ್ಲಾದ. ಹೀಗೆ ಇವರೆಲ್ಲರೂ ಕೂಡ ಬೃಹದೀಶುವಿನ ವಂಶದವರು. ಬಾರ್ಹದೀಶವಃ ಅಂತಂದ್ರೆ ಬೃಹದೀಶುವಿನ ವಂಶದವರು ಇವರೆಲ್ಲ. ಇನ್ನು ದ್ವಿಮೀಢ ಅಂತ ಏನಿದ್ದ ಅವನ ಮಗ ಯವೀನರ ಅಂತ. ಅಜಮೇಢ, ದ್ವಿಮೀಢ, ಪುರುಮೇಢ ಅಂತ ಹೇಳಿ ಹಸ್ತಿನಾಪುರವನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಹಸ್ತಿಯ ಮಕ್ಕಳು ಇವರೆಲ್ಲ. ಅಜಮೇಢ, ದ್ವಿಮೇಢ, ಪುರುಮೇಢ ಅಂತ. ಅದರಲ್ಲಿ ಅಜಮೇಢನ ಮಗ ಬೃಹದಿಶು, ಅವನ ವಂಶವನ್ನ ಹೇಳ್ತಾ ಬೃಹದಿಶು ವಂಶದವರೆಲ್ಲ ಇದುವರೆಗೂ ಹೇಳಿ ಆಯ್ತು. ಅದಾದ ಮೇಲೆ ದ್ವಿಮೀಢ ಅಂತೇನಿದ್ದಾನೆ ಇನ್ನೊಬ್ಬ ಆ ಹಸ್ತಿಯ ಮಗ, ಆ ದ್ವಿಮೀಢನ ಮಗ ಯವೀನರ, ಅವನ ಮಗ ಕೃತಿಮಾನ್, ಕೃತಿಮಂತನ ಮಗ ಮುಂದೆ ಸತ್ಯಧೃತಿ. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾರೆ. ಉದಕ್ಸೇನಸ್ತತಸ್ಮಾದ್ ಬಲ್ಲಾದೋ ಬಾರ್ಹದೀಶವಃ ಯವೀನರೋ ದ್ವಿಮೀಢಸ್ಯ ಕೃತಿಮಾಂ ತತ್ಸುತಸ್ತತಃ ನಾಮ್ನಾ ಸತ್ಯಧೃತಿರ್ಯಸ್ಮಾತ್ ದೃಢನೇಮಿಃ ಸುಪಾರ್ಶ್ವಕೃತೆ ಸುಪಾರ್ಶ್ವಾತ್ ಸುಮತಿಸ್ತಸ್ಯ ಪುತ್ರಃ ಸಂತತಿಮಾಂಸ್ತತಃ. ಯವೀನರ ಮಗ ಕೃತಿಮಾನ್ ಆದ್ಮೇಲೆ ಕೃತಿಮಾನ್ ಅನ್ನೋವನ ಮಗ ಸತ್ಯಧೃತಿ, ಸತ್ಯಧೃತಿಯ ಮಗ ದೃಢನೇಮಿ, ದೃಢನೇಮಿಯ ಮಗ ಸುಪಾರ್ಶ್ವ,
ಸುಪಾರ್ಶ್ವನ ಮಗ ಸುಮತಿ, ಸುಮತಿಯ ಮಗ ಸಂತತಿಮಾನ್. ನಾಮ್ನಾ ಸತ್ಯಧೃತಿರ್ಯಸ್ಮಾತ್ ದೃಢನೇಮಿ ಸುಪಾರ್ಶ್ವಕೃತೆ. ಸುಪಾರ್ಶ್ವಾತ್ ಸುಮತಿಸ್ತಸ್ಯ ಪುತ್ರಃ ಸಂತತಿಮಾಂಸ್ತತಃ. ಕೃತಿರ್ಹಿರಣ್ಯನಾಭಾದ್ಯೋ ಯೋಗಂ ಪ್ರಾಪ್ಯ ಜಗೌ ದ್ವಿಷಟೆ. ಸಂಹಿತಾ ಪ್ರಾಚ್ಯ ಸಾಮ್ನಾಂ ವೈ ನೀಪೋ ಹ್ಯೌಗ್ರಾಯುಧಸ್ತತಃ. ಸಂತತಿಮಾನ್ ಎಂಬುವಂತವನ ಮಗ ಕೃತಿ. ಇವನು ಹಿರಣ್ಯನಾಭ ಎಂಬುವವನಿಂದ ಯೋಗಶಾಸ್ತ್ರವನ್ನ ಕಲಿತ. ಯೋಗಶಾಸ್ತ್ರವನ್ನ ಕಲಿತು ತನ್ನ ಶಿಷ್ಯರುಗಳಿಗೆ ಉಪದೇಶ ಮಾಡಿದ್ದಂತೆ. ಪ್ರಾಚ್ಯ ಸಾಮಗಳ 12 ಸಂಹಿತೆಗಳನ್ನ ಉಪದೇಶ ಮಾಡಿದ ಅಂತ ಹೇಳಿದ್ದಾರೆ. ಪ್ರಾಚ್ಯ ಸಾಮ್ನಾಂ ಸಂಹಿತಾಹ. ಪ್ರಾಚ್ಯ ಸಾಮ ಏನಿದೆ ಅದರ 12 ಸಂಹಿತಾಗಳು. ಆ 12 ಸಂಹಿತಾಗಳನ್ನು ಕೂಡ ತನ್ನ ಶಿಷ್ಯರುಗಳಿಗೆ ಉಪದೇಶ ಮಾಡಿದ್ದಾನೆ. ಕೃತಿ ಎಂಬುವಂತವನು ಯೋಗಶಾಸ್ತ್ರವನ್ನ ಹಿರಣ್ಯನಾಭನಿಂದ ಕಲಿತು. ಕೃತಿ ಹಿರಣ್ಯನಾಭಾತ್ ಋಷೇಹೇ ಯೋಗಂ. ಹಿರಣ್ಯನಾಭ ಎಂಬಂತಹ ಋಷಿಯಿಂದ ಯೋಗಶಾಸ್ತ್ರವನ್ನ ಕಲಿತು ಪ್ರಾಚ್ಯಸಾಮ ಎಂಬ ಹೆಸರಿನ 12 ಸಂಹಿತಾ ಜಗೌ ಅಧ್ಯಾಪಯಾಮಾಸ. 12 ದ್ವಿಷಟ್ ಜಗೌ ಅಂತಿದೆ. ದ್ವಿಷಟ್ ಅಂದ್ರೆ 2 6 2 ಅಂದ್ರೆ 12 ಸಂಹಿತೆಗಳು. ಪ್ರಾಚ್ಯಸಾಮದ 12 ಸಂಹಿತೆಗಳನ್ನ ಅಧ್ಯಾಪಯಾಮಾಸ ಅಂದ್ರೆ ಉಪದೇಶ ಮಾಡಿದ ಅಂತ ಅರ್ಥ. ಇದು ಕೃತಿ ಮಾಡಿರ್ತಕ್ಕಂತಹ ಕೆಲಸ. ಆಮೇಲೆ ಆ ಕೃತಿಯ ಮಗ ಉಗ್ರಾಯುಧ ಅಂತ. ಆ ಉಗ್ರಾಯುಧನ ಮಗ ನೀಪ. ಕೃತಿರ್ಹಿರಣ್ಯನಾಭಾದ್ಯೋ ಯೋಗಂ ಪ್ರಾಪ್ಯ ಜಗೌ ದ್ವಿಷಟೆ. ಸಂಹಿತಾ ಪ್ರಾಚ್ಯ ಸಾಮ್ನಾಂ ವೈ ನೀಪೋ ಹ್ಯೌಗ್ರಾಯುಧಸ್ತತಃ. ತಸ್ಯ ಕ್ಷೇಮ್ಯಃ ಸುವೀರೋಥ ಸುವೀರಸ್ಯ ರಿಪುಂಜಯಃ. ತತೋ ಬಹುರಥೋ ನಾಮ ಕುರುಮೀಢೋ ಪ್ರಜೋ ಭವತೆ. ನೀಪ ಏನಿದ್ದಾನೆ ಅವನಿಗೆ ಕ್ಷೇಮ್ಯ ಎಂಬಂತಹ ಮಗ ಹುಟ್ಟುತ್ತಾನೆ. ನೀಪನ ಮಗ ಕ್ಷೇಮ್ಯ, ಕ್ಷೇಮ್ಯನ ಮಗ ಸುವೀರ, ಸುವೀರನ ಮಗ ರಿಪುಂಜಯ, ರಿಪುಂಜಯನ ಮಗ ಬಹುರಥ. ಹೀಗೆ ಇದೆಲ್ಲ ದ್ವಿಮೀಢನ ವಂಶದ ವಿಸ್ತಾರ. ಈ ದ್ವಿಮೀಢ ಅನ್ನೋ ಮಗ ಅಲ್ಲದೆ ಇನ್ನೊಬ್ಬ ಮಗ ಅಜಮೇಢ ಅಂತ. ಅಜಮೇಢನಂತ ಹೇಳಾಯ್ತು. ಅಜಮೇಢ, ದ್ವಿಮೀಢ, ಮತ್ತೊಬ್ಬ 3ನೇವನು ಪುರುಮೇಢ ಅಂತ. ಹಸ್ತಿಯ ಮಕ್ಕಳಲ್ವಾ. ಆ ಪುರುಮೇಢನಿಗೆ ಮಕ್ಕಳಾಗ್ಲಿಲ್ಲ. ಹಸ್ತಿಯ ಮಕ್ಕಳಲ್ಲಿ 3 ಮಕ್ಕಳಲ್ಲಿ ಅಜಮೇಢನ ವಂಶವನ್ನ ಹೇಳಿದ್ರು. ಅಜಮೇಢನಿಂದ ಬೃಹದಿಶು, ಬೃಹದಿಶು ವಂಶವನ್ನ ಹಾಗೆ ಹೇಳ್ತಾ ಬಂದ್ರು. ದ್ವಿಮೀಢನ ವಂಶವನ್ನ ಈಗ ಹೇಳಿದ್ರು. ದ್ವಿಮೀಢನ ಮಗ ಯವಿನೀರ, ಕೃತಿಮಾನ್, ಸತ್ಯಧೃತಿ, ಸುಪಾರ್ಶ್ವ, ಸುಮತಿ, ಸಂತತಿಮಾನ್, ಕೃತಿ. ಕೃತಿ ಮಗ ಉಗ್ರಾಯುಧ, ಉಗ್ರಾಯುಧನ ಮಗ ನೀಪ, ನೀಪ ಆದ್ಮೇಲೆ ಕ್ಷೇಮ್ಯ, ಸುವೀರ, ರಿಪುಂಜಯ, ಬಹುರಥ ಅನ್ನಲ್ಲಿಗೆ ಅವನ ವಂಶ. ಇನ್ನೊಬ್ಬ ಪುರುಮೇಢ ಅಂತೇನಿದ್ದಾನೆ ಅವನಿಗೆ ಮಕ್ಕಳಾಗಲಿಲ್ಲ. ಪುರುಮೇಢ ಅಪ್ರಜೋಭವತ್, ಅವನಿಗೆ ಮಕ್ಕಳಿರ್ಲಿಲ್ಲ. ತಸ್ಯ ಕ್ಷೇಮ್ಯ ಸುವೀರೋಥ ಸುವೀರಸ್ಯ ರಿಪುಂಜಯ. ತತೋ ಬಹುರಥೋ ನಾಮ ಪುರುಮೇಢೋ ಪ್ರಜೋಭವತ್. ನಲಿನ್ಯಾಮಜಮೇಢಸ್ಯ ನೀಲಶಾಂತಿಸ್ತು ತತ್ಸುತಃ. ಶಾಂತೆ ಸುಶಾಂತಿಸ್ತತ್ಪುತ್ರಃ ಪುರಾಜೋರ್ಕಸ್ತತೋ ಭವತೆ. ಇಷ್ಟು ಹೇಳಿ ಇದುವರೆಗೂ ಹೇಳಿದ ಈ 3 ಜನ ಅಜಮೇಢ, ದ್ವಿಮೇಢ ಮತ್ತು ಪುರುಮೇಢ ಅಂತೇನು ಮಕ್ಕಳಿದ್ರು
ಅದರಲ್ಲಿ ಅಜಮೇಢನ ವಂಶದಲ್ಲಿ ಅನೇಕ ಜನ ಪ್ರಿಯಮೇಧ ಮುಂತಾದವರೆಲ್ಲ ಕೆಲವರು ಬ್ರಾಹ್ಮಣರಾದರು ಅಂತ. ಬೃಹದಿಶು ಮುಂತಾದವರು ಕೆಲವರು ಕ್ಷತ್ರಿಯರಾಗಿಯೇ ಉಳಿದು. ಅದೇ ಅಜಮೇಢನ ಇನ್ನೊಂದು ವಂಶ ಬೆಳಿತಂತೆ. ಅಜಮೇಢನಿಂದ ನಲಿನಿ ಎಂಬಂತಹ ಹೆಂಡತಿಯಲ್ಲಿ ನೀಲ ಎಂಬಂತಹ ಮಗ ಹುಟ್ಟಿದ. ಆ ಅಜಮೇಢನದ್ದೇ ಮತ್ತೊಂದು ವಂಶವನ್ನ ಇಲ್ಲಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಮಸ್ಕಾರ ಗುರುಗಳೇ. ಕೆಲವರು ಬ್ರಾಹ್ಮರು, ಕೆಲವರು ಬಂದು ಕ್ಷತ್ರಿಯರಾಗಬಹುದು. ಅದು ಹೆಂಗ ಅದು ಬಂದು ಫಂಡಮೆಂಟಲ್ ಕ್ವಶನ್. ಇದು ಹುಟ್ಟಲಿದ್ದ ಬರ್ತೀಯಾ ಅವರೊಂದು ಕಲಸಲಿದ್ದ ಬರ್ತೀಯಾ? ಅದು ಚೋಲ ಅದೇ ಹೇಳಿದ್ರಲ್ಲ, ಅವರು ಬ್ರಾಹ್ಮಣ ವೃತ್ತಿಯನ್ನ ಸ್ವೀಕಾರ ಮಾಡಿದರು. ಬ್ರಹ್ಮಜ್ಞಾನಿಗಳಾಗಿ ಬ್ರಾಹ್ಮಣರ ಧರ್ಮವನ್ನ ಅನುಸರಣೆ ಮಾಡ್ತಾ ಬ್ರಾಹ್ಮಣರಾದರು ಅಂತ. ಅವರಿಗೆ ಅವರೆಲ್ಲ ಋಷಿಗಳ ಮಕ್ಕಳೇ ಅಲ್ವಾ, ಹಾಗಾಗಿ ಅವರಿಗೆ ಅದು ಬ್ರಾಹ್ಮಣರೇ ಆಗಿದ್ರು. ಹಿಂದೆ ನಿನ್ನೆ ಪಾಠದಲ್ಲಿ ನೋಡಿದ್ವಲ್ಲ ನಾವು, ಅವರು ಪ್ರಶ್ನೆಗೆ ಅದೇ ಉತ್ತರ ಮಾಡಿ. ಕೆಲವರು ಕ್ಷತ್ರಿಯರಾಗಿ ಉಳಿದು, ಕೆಲವರು ಬ್ರಹ್ಮಜ್ಞಾನವನ್ನ ಸಂಪಾದನೆ ಮಾಡಿ ಬ್ರಾಹ್ಮಣ ಧರ್ಮವನ್ನ ಅನುಸರಣೆ ಮಾಡಿ ಬ್ರಾಹ್ಮಣರಾದರು. ಪ್ರಿಯಮೇಧ ಮೊದಲಾದವರು ಒಂದು ಕಡೆಯಿಂದ ಬ್ರಾಹ್ಮಣರ ವಂಶ ಮುಂದುವರಿತು. ಬೃಹದಿಶಾದವರು ಕ್ಷತ್ರಿಯರಾಗಿ ಉಳಿದರು. ನಲಿನಿ ಅಂತ ಇನ್ನೊಬ್ಬ ಹೆಂಡತಿ ಇದ್ಲು. ಆ ನಲಿನಿಯ ಮಕ್ಕಳಾಗಿ ಹುಟ್ಟತಕ್ಕಂಥವ್ರು ಇವರೆಲ್ಲ. ನಲಿನಿಯ ಮಗ ನೀಲನ ಮಗ ಶಾಂತಿ, ಶಾಂತಿಯ ಮಗ ಸುಶಾಂತಿ, ಸುಶಾಂತಿಯ ಮಗ ಪುರಾಜ, ಪುರಾಜನ ಮಗ ಅರ್ಕ ಅಂತ. ಇದು ಅಜಮೇಢನದ್ದೇ ಮತ್ತೊಂದು ವಂಶ. ನಲಿನ್ಯಾಮಜಮೇಢಸ್ಯ ನೀಲಶಾಂತಿಸ್ತು ತತ್ಸುತಃ ಶಾಂತೆ ಸುಶಾಂತಿಸ್ತತ್ಪುತ್ರಃ ಪುರಾಜೋರ್ಕಸ್ತತೋ ಭವತೆ ಹರ್ಮ್ಯಾಶ್ವಸ್ತತ್ಸುತಸ್ತಸ್ಯ ಪಂಚಾಸನ್ಮುದ್ಗಲಾದಯಃ ಯವೀನರೋ ಬೃಹದಿಶುಃ ಕಾಂಪಿಲ್ಯಃ ಸಂಜಯಸ್ತತಃ. ಅರ್ಕನ ಮಗ ಹರ್ಮ್ಯಾಶ್ವನಿಗೆ 5 ಜನ ಮಕ್ಕಳು ಹುಟ್ಟುತ್ತಾರೆ. ಹರ್ಮ್ಯಾಶ್ವನ ಮಕ್ಕಳು 5 ಜನ. ಮುದ್ಗಲಾದಯ ಪಂಚಾಸನ್ ಅಂತ ಹೇಳಿದ್ದಾರೆ. 5 ಜನ ಮುದ್ಗಲ ಮೊದಲಾದವರು ಹರ್ಮ್ಯಾಶ್ವನ ಮಕ್ಕಳು. ಮುದ್ಗಲ, ಯವೀನರ, ಬೃಹದಿಶು, ಕಾಂಪಿಲ್ಯ, ಸಂಜಯ ಅಂತ ಹೀಗೆ 5 ಜನ ಮಕ್ಕಳು ಹರ್ಮ್ಯಾಶ್ವನ ಮಕ್ಕಳು. ಹರ್ಮ್ಯಾಶ್ವಸ್ತತ್ಸುತಸ್ತಸ್ಯ ಪಂಚಾಸನ್ಮುದ್ಗಲಾದಯಃ ಯವೀನರೋ ಬೃಹದಿಶುಃ ಕಾಂಪಿಲ್ಯಃ ಸಂಜಯಸ್ತತಃ. ಹರ್ಮ್ಯಾಶ್ವಪ್ರಾಹ ಪುತ್ರಾ ಮೇ ಪಂಚಾನಾಂ ರಕ್ಷಣಾಯ ಹಿ ವಿಷಯಾಣಾಂ ಅಲಮಿಮೇ ಇತಿ ಪಂಚಾಲ ಸಂಗೀತಾಃ. ಹರ್ಮ್ಯಾಶ್ವ ಅಂತನ್ನೋನು ಈ ತರ 5 ಜನ ಮಕ್ಕಳಿಗೆ ಜನ್ಮವನ್ನ ನೀಡಿ ಅವನಂತಾನೆ, ನನಗೆ ಈ 5 ಜನ ಸಾಕು, ನನ್ನ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಈ 5 ಜನ ಸಾಕು ಅಂತಾನೆ. ನನ್ನ 5 ದೇಶಗಳಿದ್ದಾವೆ, ಆ 5 ದೇಶಗಳ ರಕ್ಷಣೆಗೆ ಮತ್ತು 5 ವಿಷಯ ಪದಾರ್ಥಗಳಿಂದ ನನ್ನನ್ನ ರಕ್ಷಣೆ ಮಾಡಲಿಕ್ಕೆ ಈ 5 ಮಂದಿ ಸಾಕು ಅಂತ ಅವನು ಆ ಥರ 5 ಅಂತಾನೆ. ಪಂಚ ರಕ್ಷಣಾಯ, ಪಂಚ ವಿಷಯ, ಪಂಚಗ್ರಾಮಗಳು, ಪಂಚ ದೇಶಗಳು, ಪಂಚ ವಿಷಯ ಪದಾರ್ಥಗಳು. ಪಂಚ ವಿಷಯ ಪದಾರ್ಥಗಳು ಮತ್ತು ಪಂಚ ದೇಶಗಳ ರಕ್ಷಣೆಗೋಸ್ಕರ ನನಗೆ ಈ 5 ಮಕ್ಕಳು ಪಂಚ ಸಾಕು, 5 ಮಕ್ಕಳು ಸಾಕು ಅಂತ ಪಂಚ ಅಲಂ ಅಂತ ಹೇಳ್ತಾನೆ ಹರ್ಮ್ಯಾಶ್ವನ ಮಾತು.
ಆದ್ರಿಂದ ಅವರಿಗೆ ಆ 5 ಜನರಿಗೆನೆ ಪಂಚಾಲ ಅಂತ ಹೆಸರು ಬಂತು. ಪಂಚಾಲ ಅಂತಂದ್ರೆ ಪಂಚ ಅಲಂ 5 ಸಾಕು ಅಂತ. ಪಂಚಾನಾಂ ಅಲಂ ಅಂತ ಹೇಳಿದ್ರಿಂದ ಪಾಂಚಾಲರು ಅಂತ ಕರೆದ್ರು. ಅವ್ರ 5 ಜನರನ್ನ ಪಾಂಚಾಲರು ಅಂತ ಕರೀತಾರೆ. ಪಾಂಚಾಲ ಅಂದ್ರೆ ಪಂಚ ಅಲಂ 5 ಸಾಕು ಅಂತ. 5 ದೇಶಗಳ ರಕ್ಷಣೆ ಮಾಡ್ಲಿಕ್ಕೆ, 5 ವಿಷಯ ಪದಾರ್ಥಗಳಿಂದ ರಕ್ಷಣೆ ಮಾಡ್ಲಿಕ್ಕೆ, 5 ಮಕ್ಕಳಿಂದ ನನಗೆ ಸಾಕು ಪಂಚಾಲಂ ಅಂತ ಹೇಳಿದ್ರಿಂದ ಆ ಹರ್ಮ್ಯಾಶ್ವರು ಅಂತೇನಿದ್ದಾರೆ, ಆ ಹರ್ಮ್ಯಾಶ್ವರಿಗೆ ಪಾಂಚಾಲರು ಅಂತ ಅವನೇ ನಾಮಕರಣ ಮಾಡಿದ. ಹರ್ಮ್ಯಾಶ್ವಪ್ರಾಹ ಪುತ್ರ ಮೇ ಪಂಚಾನಾಂ ರಕ್ಷಣಾಯಹಿ ವಿಷಯಾಣಾಂ ಅಲಂ ಇಮೇ ಇತಿ ಪಂಚಾಲ ಸಂಹಿತಾಃ. ಮುದ್ಗಲಾದ್ ಬ್ರಹ್ಮ ನಿರ್ವೃತ್ತಂ ಗೋತ್ರಂ ಮೌದ್ಗಲ್ಯ ಸಂಹಿತಂ ಮಿಥುನಂ ಮುದ್ಗಲಾಚಾರ್ಯಾದ್ ದಿವೋದಾಸ ಪುಮಾನಭೂತ್. ಐದು ಜನ ಮಕ್ಕಳೇನಿದ್ದಾರೆ ಹರ್ಮ್ಯಾಶ್ವನ ಮಕ್ಕಳು, ಅದರಲ್ಲಿ ಮುದ್ಗಲ ಮೊದಲನೇವನು. ಆ ಮುದ್ಗಲನಿಂದ ಬ್ರಾಹ್ಮಣ ಜಾತಿ ಒಂದು ಹುಟ್ಟಂತೆ, ಮೌದ್ಗಲ್ಯರು ಅಂತ ಕರೀತಾರೆ. ಮುದ್ಗಲನ ವಂಶದಲ್ಲಿ ಬಂದಂತಹ ಮುಂದಿನ ಎಲ್ಲ ಬ್ರಾಹ್ಮಣರನ್ನ ಮೌದ್ಗಲ್ಯ ಗೋತ್ರದವರು ಅಂತ ಕರೀತಾರೆ. ಆ ಮೌದ್ಗಲ್ಯ ಅಂತನ್ನೋ ಒಂದು ಗೋತ್ರವೇ ಉಂಟಾಯ್ತು ಅವನಿಂದ, ಮುದ್ಗಲನಿಂದ. ಅವನಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರಂತೆ. ಮುದ್ಗಲನ ಮಕ್ಕಳಲ್ಲಿ, ಅವಳಿ ಜವಳಿ ಮಕ್ಕಳಲ್ಲಿ ಒಂದು ಗಂಡು, ಅವನಿಗೆ ದಿವೋದಾಸ ಅಂತ ಹೆಸರು. ಅವಳಿ ಜವಳ ಮಕ್ಕಳು ಒಂದು ಗಂಡು ಒಂದು ಹೆಣ್ಣು, 2 ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಗಂಡು ಮಗುವಿಗೆ ದಿವೋದಾಸ ಅಂತ ಹೆಸರು. ಮುದ್ಗಲ ವಂಶದವರು, ಮೌದ್ಗಲ್ಯ ಗೋತ್ರದಿಂದ ಇವರು ಎಲ್ಲ ಮುಂದುವರಿತಾರೆ. ಮುದ್ಗಲಾದ್ ಬ್ರಹ್ಮ ನಿರ್ವೃತ್ತಂ ಗೋತ್ರಂ ಮೌದ್ಗಲ್ಯ ಸಂಹಿತಂ ಮಿಥುನಂ ಮುದ್ಗಲಾಚಾರ್ಯಾದ್ ದಿವೋದಾಸ ಪುಮಾನಭೂತ್. ಅಹಲ್ಯಾ ಕನ್ಯಕಾಯಸ್ಯಾಂ ಶತಾನಂದಸ್ತು ಗೌತಮಾತ್ ತಸ್ಯ ಶತಧೃತಿ ಪುತ್ರೋ ಧನುರ್ವೇದ ವಿಶಾರದಃ. ಮುದ್ಗಲನಿಗೆ ಅವಳಿ ಜವಳಿ ಮಕ್ಕಳಲ್ಲಿ ಗಂಡು ಮಗುವಿಗೆ ದಿವೋದಾಸ ಅಂತ ಹೆಸರಾದ್ರೆ, ಹೆಣ್ಣು ಮಗಳಿಗೆ ಅಹಲ್ಯ ಅಂತ ಹೆಸರು. ಈ ಅಹಲ್ಯ ಅಂತನ್ನೋಳಲ್ಲೇನೆ ಗೌತಮ ಋಷಿಗಳಿಂದ ಶತಾನಂದ ಎಂಬಂತವರು ಹುಟ್ಟುತ್ತಾರೆ. ಈ ಮುದ್ಗಲನ ಮಗಳಾದಂತಹ ಅಹಲ್ಯ ಏನಿದ್ದಾಳೆ, ಇವಳು ಗೌತಮರ ಪತ್ನಿ. ಆ ಗೌತಮ ಋಷಿಗಳಿಂದ ಅಹಲ್ಯೆಯಲ್ಲಿ ಶತಾನಂದರು ಹುಟ್ಟುತ್ತಾರೆ. ಇವರಿಗೆ ಶತಧೃತಿ ಎಂಬಂತಹ ಮಗ ಹುಟ್ಟುತ್ತಾನೆ. ಶತಾನಂದರಿಗೆ ಶತಧೃತಿ ಎನ್ನುವ ಮಗ. ಅವನು ಧನುರ್ವೇದ ವಿಶಾರದ, ಧನುರ್ವಿದ್ಯೆಯಲ್ಲಿ ವಿಶಾರದನಾಗಿರ್ತಕ್ಕಂತಹ ಶತಧೃತಿ ಎಂಬ ಮಗ ಹುಟ್ಟುತ್ತಾನೆ. ಅಹಲ್ಯಾ ಕನ್ಯಕಾಯಸ್ಯಾಂ ಶತಾನಂದಸ್ತು ಗೌತಮಾತ್ ತಸ್ಯ ಶತಧೃತಿ ಪುತ್ರ ಧನುರ್ವೇದ ವಿಶಾರದಃ. ಶರದ್ವಾಂಸ್ತತ್ಸುತೋ ಯಸ್ಮಾತ್ ಉರ್ವಶೀ ದರ್ಶನಾತ್ ಕಿಲ ಶರಸ್ತಂ ವೇಪತದ್ರೇತೋ ಮಿಥುನಂ ತದಭೂತ್ ಶುಭಂ. ಈ ಶರಧೃತಿ ಅಂತವನ್ನ ಏನ್ ಹೇಳಿದ್ರಲ್ಲ, ಗೌತಮರಿಂದ ಅಹಲ್ಯೆಯಲ್ಲಿ ಹುಟ್ಟಿದ ಮಗ ಶತಧೃತಿ ಅಂತ. ಆ ಶತಧೃತಿಯ ಮಗ ಶರದ್ವಾನ್ ಅಂತ. ಈ ಶರದ್ವಾನ್ ಎಂಬಂತಹ ಋಷಿಗಳು ಒಂದು ಸಲ ಊರ್ವಶಿಯನ್ನ ದರ್ಶನ ಮಾಡ್ತಾರೆ.
ಆ ಊರ್ವಶಿಯನ್ನ ನೋಡಿದಾಗ ಅವರ ವೀರ್ಯ ಜೊಂಡು ಹುಲ್ಲಿನ ಮೇಲೆ ಬೀಳುತ್ತದೆ. ಆ ಮೆದೆಯಲ್ಲಿ ಆ ವೀರ್ಯ ಬಿದ್ದು ಅಲ್ಲಿ ಸುಂದರವಾದಂತಹ 2 ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ. ಇದನ್ನ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ ಈ ವಿಷಯವನ್ನು. ಶರದ್ವಾನ್ ಎಂಬಂತಹ ಋಷಿಯ ಮಕ್ಕಳು, ಅವಳಿ ಜವಳಿ ಮಕ್ಕಳು. ಊರ್ವಶಿಯ ದರ್ಶನದಿಂದ ಬಿದ್ದಂತಹ ರೇತಸ್ಸಿನಿಂದ ಮಿಥುನಂ ತದಭೂತ್, 2 ಮಕ್ಕಳು ಹುಟ್ಟುತ್ತಾರೆ. ಶರದ್ವಾಂಸ್ತತ್ಸುತೋ ಯಸ್ಮಾದುರ್ವಶೀ ದರ್ಶನಾತ್ ಕಿಲ ಶರಸ್ತಂಭೆ ಪತದ್ರೇತೋ ಮಿಥುನಂ ತದಭೂತ್ ಶುಭಂ ತದ್ದೃಷ್ಟ್ವಾ ಕೃಪಯಾ ಗೃಹ್ಣಾತ್ ಶಂತನುರ್ಮೃಗಯಾಂ ಚರನ್ ಕೃಪಕುಮಾರ ಕನ್ಯಾ ಚ ದ್ರೋಣಪತ್ನ್ಯಭವತ್ ಕೃಪೀ. ಈ ಶರದ್ವಾನೆಂಬ ಋಷಿಗಳು ಅವರಿಗೆ 2 ಮಕ್ಕಳು, ಅವಳಿ ಜವಳಿ ಮಕ್ಕಳು ಹುಟ್ಟಿದ್ರು. ಆದ್ರೆ ಅವರು ಹಾಗೆ ಬಿಟ್ಟು ಹೋಗಿದ್ರು. ಶರದ್ವಾನ್ ಋಷಿಗಳು ಅವರನ್ನ ಏನು ರಕ್ಷಣೆ ಮಾಡಲಿಲ್ಲ. ಆ ಜೊಂಡು ಹುಲ್ಲಿನ ಮೇಲೆ ಆ 2 ಮಕ್ಕಳು ಹುಟ್ಟಿರ್ತಾರೆ, ಒಂದು ಗಂಡು ಒಂದು ಹೆಣ್ಣು. ಆ ಮಕ್ಕಳನ್ನ ಶಂತನು ಮಹಾರಾಜ ಬೇಟೆ ಆಡ್ಲಿಕ್ಕೆ ಅಂತ ಆ ಮಾರ್ಗದಲ್ಲಿ ಬರ್ತಾನೆ, ನೋಡ್ತಾನೆ. ಆ 2 ಮಕ್ಕಳು ಕಾಣಿಸ್ತಾರೆ ಅವನಿಗೆ, ಒಂದು ಗಂಡು ಒಂದು ಹೆಣ್ಣು, ಅವಳಿ ಜವಳಿ ಮಕ್ಕಳು ಅವನಿಗೆ ಕಾಣಿಸ್ತಾರೆ. ಆವಾಗ ಅವನು ಏನು ಮಾಡ್ತಾನೆ, ಆ ಮಕ್ಕಳ ಮೇಲೆ ಕೃಪೆ ಬರ್ತದೆ ಅವನಿಗೆ. 2 ಮಕ್ಕಳು ಅನಾಥವಾಗಿ ಬಿದ್ದಿದಾವಲ್ಲ ಅಂತ ಆ 2 ಮಕ್ಕಳ ಮೇಲೆ ಕೃಪೆಯಿಂದ ಅವರನ್ನ ಎತ್ತುಕೊಳ್ತಾನೆ, ಕರುಣೆಯಿಂದ. ಶಂತನು ಮಹಾರಾಜ ಕರುಣೆಯಿಂದ ಅವರನ್ನ ಎತ್ತಿಕೊಂಡು ತಾನು ಕರ್ಕೊಂಡು ಹೋಗ್ತಾನೆ. ಆ ಮಕ್ಕಳ ಮೇಲೆ ಕೃಪೆಯಿಂದ ಅವುಗಳನ್ನ ಎತ್ತುಕೊಂಡದ್ರಿಂದ ಶಂತನು ಅವರಿಗೆ ಕೃಪಾ ಮತ್ತು ಕೃಪಿ ಅಂತಾನೆ ಹೆಸರಿಟ್ಟು ಬಿಡ್ತಾನೆ. ಆ ಮಕ್ಕಳ ಮೇಲಿನ ಕೃಪೆಯಿಂದ, ಯಾಕೆಂದ್ರೆ ಯಾರು ಇಲ್ಲ ಅಲ್ಲಿ, ಆ ಜೊಂಡು ಹುಲ್ಲು ಮೇಲೆ 2 ಮಕ್ಕಳು ಮಲ್ಕೊಂಡಿದ್ದಾವೆ. ಆ ಮಕ್ಕಳನ್ನ ಕೃಪೆಯಿಂದ ಎತ್ತುಕೊಂಡ, ಆದ್ರಿಂದ ಗಂಡು ಮಗುವಿಗೆ ಕೃಪಾ ಅಂತ ಹೆಸರಿಟ್ಟ. ಅವರೇ ಕೃಪಾಚಾರ್ಯರು. ಇನ್ನೊಬ್ಬ ಆ ಹೆಣ್ಣು ಮಗುವಿಗೆ ಕೃಪಿ ಅಂತ ಹೆಸರಿಟ್ಟ. ಅವಳೇ ಮುಂದೆ ದ್ರೋಣಾಚಾರ್ಯರ ಹೆಂಡತಿ ಆಗ್ತಾಳೆ, ಕೃಪಿ. ಹೀಗೆ ಕೃಪಾ ಮತ್ತು ಕೃಪಿ ಅನ್ನೋರು 2 ಕೂಡ ಶಂತನು ಮಹಾರಾಜ ಬೆಳೆಸಿದ ಶರದ್ವಾನ್ ಎಂಬ ಋಷಿಯ ಮಕ್ಕಳು. ಊರ್ವಶಿಯ ದರ್ಶನದಿಂದ ಅಯೋನಿಜರಾಗಿ ಹುಟ್ಟಿರ್ತಕ್ಕಂತಹ ಮಕ್ಕಳಿಬ್ಬರು ಕೂಡ ಕೃಪಾಚಾರ್ಯರು ಮತ್ತು ಕೃಪಿ, ದ್ರೋಣಾಚಾರ್ಯರ ಪತ್ನಿಯಾದ ಕೃಪಿ. ತದ್ದೃಷ್ಟ್ವಾ ಕೃಪಯಾ ಗೃಹ್ಣಾತ್ ಶಂತನು ಮೃಗಯಾಂ ಚರನ್ ಕೃಪಕುಮಾರ ಕನ್ಯಾ ಚ ದ್ರೋಣಪತ್ನ್ಯಭವತ್ ಕೃಪೀ. इति श्रीमद्भागवते महापुराणे पारमहंस्याम् 18 संहितायां वैयासिक्यां 9 स्कन्धे 18 ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 9ಮ ಸ್ಕಂದದಲ್ಲಿ 18 ಅಧ್ಯಾಯ ಮುಗಿತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. 19ನೇ ಅಧ್ಯಾಯ ಮತ್ತೆ ಮುಂದೆ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಬುಧವಾರ ಅಲ್ಲ ಗುರುಗಳೇ? ಹೌದು, ನಾಳೆಯಿಂದ ದೀಪಾವಳಿ ಹಬ್ಬ ಪಾಠ ಇರೋದಿಲ್ಲ, ಮುಗಿದ ಮೇಲೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಶಬ್ದಕ್ಕೆ ಅರ್ಥಗಳು